ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಟವನ್ನ ನಡೆಸಿರುವ ಘಟನೆ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಹುದ್ದೆಗಾಗಿ ಫೈಟ್ ನಡೆದಿದೆ. ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲಿ ಕುರ್ಚಿಗಾಗಿ ಅಧಿಕಾರಿಗಳು ಕಿತ್ತಾಡಿಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಹುದ್ದೆಗಾಗಿ ಈ ಬಡದಾಟ. ಹಾಲಿ ಆರ್ ನಾಗರಾಜ್ ಮತ್ತು ಮಾಜಿ ಡಿಡಿ ಎಎಂ ಬಸವರಾಜ್ ಮಧ್ಯೆ ಈ ಸಮರ ಏರ್ಪಟ್ಟಿದೆ. ಕಳೆದ ಸರ್ಕಾರದಲ್ಲಿ ಬೆಳಗಾವಿ ಡಿಡಿಯಾಗಿ ನಿಯೋಜನೆಗೊಂಡಿದ್ರು ಬಸವರಾಜ್ ಅವರು. ಅವಧಿ ಪೂರ್ವ ವರ್ಗಾವಣೆ ಮಾಡಲಾಗಿದೆ ಅಂತ ಕೆಎಟಿ ಮೊರೆ ಹೋಗಿದ್ರು. ಕೆಎಟಿಯಲ್ಲಿ ಹಿನ್ನಡೆಯಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು ಬಸವರಾಜ್. ಹೈಕೋರ್ಟ್ನಲ್ಲಿ ಬಸವರಾಜ್ ಪರ ತೀರ್ಪು ಬಂದಿತ್ತು. ಸರ್ಕಾರದ ಆದೇಶ ಆಗದಿದ್ರೂ ಕೂಡ ಅಧಿಕಾರ ಸ್ವೀಕರಿಸಿದ್ದಾರೆ ಬಸವರಾಜ್ ಅವರು. ಸೊ ನನಗೆ ಕೋರ್ಟ್ ಹೇಳಿದೆ, ಕೋರ್ಟ್ ನನ್ನ ಪರವಾಗಿದೆ ತೀರ್ಪು ಅನ್ನೋದು ಅವರ ಒಂದು ವಾದ. ಆದರೆ ಈಗಾಗಲೇ ಬದಲಾವಣೆ ಆಗಿರೋರು ಹಾಲಿಯಲ್ಲಿ ಕುಳಿತಿರುವಂತಹ ನಾಗರಾಜ್ ಅವರು ನನಗೆ ಇಲ್ಲಿ ಪೋಸ್ಟಿಂಗ್ ಅನ್ನ ಮಾಡಲಾಗಿದ್ದು ನಾನು ಯಾಕೆ ಬಿಟ್ಕೊಡ್ಲಿ ಅನ್ನೋದು ಅವರ ಒಂದು ವಾದ. ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಇಬ್ಬರು ಡಿಡಿಗಳೇನಿದ್ದಾರೆ, ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದಾರೆ, ಕದನ ಮಾಡ್ತಾ ಇದ್ದಾರೆ, ಜಗ್ಗಾಟ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಭಾಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಯಾಕೆಂತಂದರೆ ಒಂದು ದಿನ ಈ ಒಂದು ಆಫೀಸನ್ನು ಕ್ಲೋಸ್ ಮಾಡಿ ಬಡದಾಟ ಮಾಡಿರುವಂಥದ್ದು. ಹಳೆ ಏನು ಡಿಡಿ ಇದ್ದಾರೆ ನಾಗರಾಜ್ ಹಾಗೂ ಹೊಸ ಡಿಡಿ ಇದ್ದಾರೆ ಬಸವರಾಜ್ ನಡುವೆ ಭಾಳಷ್ಟು ಕುರ್ಚಿಗಾಗಿ ಕದನ ಗುದ್ದಾಟ ನಡೀತಾ ಇರುವಂಥದ್ದು. ಎಲ್ಲ ವಿಚಾರವಾಗಿ ನಮ್ಮ ಜೊತೆ ಬೆಳಗಾವಿ ಸಿಒರಾದಂಥ ಅರ್ಷಿಲ್ ಬೋಯರ್ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಜಿಲ್ಲೆಯ ಮಟ್ಟದ ಅಧಿಕಾರಿ, ಅವ್ರಿಗೇನು ಸರಿಯಾಗಿಲ್ಲ, ಅವರೊಬ್ಬರು ಗಲಾಟೆ ಆಗ್ತಿದೆ. ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಅಫಿಷಿಯಲ್ ಆಗಿ ನಾವು ಹೇಳ್ಬೋದು ಅಂದರೆ ಈಗ ಪ್ರೆಸೆಂಟ್ಲಿ ಇದು ಟ್ರಾನ್ಸ್ಫರ್ಸ್ದಲ್ಲಿ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಹಳೆ ಡಿ ಡಿ ಬಸವರಾಜು ಅಂತ ಇದ್ದರು, ಅವರು ಕ್ಯಾಟ್ ಆಮೇಲೆ ಹೈಕೋರ್ಟಲ್ಲಿ ಎಲ್ಲ ಅಪ್ರೋಚ್ ಮಾಡಿ ಈಗ ಒಂದು ಫೇವರೇಬಲ್ ಆರ್ಡರ್ ತಂದಿದ್ದಾರೆ ದಟ್ ರೀಇನ್ಸ್ಟೇಟ್ ಮಾಡೋಕ್ಕೆ. ಅವರು ಅದೇ ಆರ್ಡರ್ ತಗೊಂಡು ನಮ್ಮ ಕಡೆ ಬಂದಿದ್ದರು. ನಾವು ಅವ್ರಿಗೆ ಹೇಳಿದೆ ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ಗೆ ಮತ್ತು ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿಂದ ಆದೇಶ ಆಗೋವರೆಗೆ ನಾವು ನಿಮಗೆ ಜಾಯಿನ್ ಮಾಡ್ಸೋಕ್ಕಾಗಲ್ಲ ಅಂತ. ಬಟ್ ನಮಗೆ ಈಗ ಬಂದಿರೋದು ಸುದ್ದಿ ಪ್ರಕಾರ ಅವರು ಸ್ವಂತವಾಗಿ ಚಾರ್ಜ್ ಈಗ ತಗೊಂಡಿದ್ದಾರೆ. ಆ್ಯಕ್ಚುಲಿ ಸೆಲ್ಫ್ ಅಸ್ಯೂಮ್ಡ್ ಚಾರ್ಜ್ ಮಾಡಿ ಈಗ ಆಫೀಸ್ ಮತ್ತು ವೆಹಿಕಲ್ ಎಲ್ಲ ಬಳಸ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಅದರ ಬಗ್ಗೆ ನಾವು ಈಗ ಮಾಹಿತಿ ಬಂದ ತಕ್ಷಣ ಈಗ ಸೆಕ್ರೆಟರಿ ಸರ್ಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀವಿ. ಅದೇ ಬಿಟ್ಟು ಅಲ್ಲಿ ಏನಾಗಿದೆ ಅದರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ನನ್ನ ಹಳೆ ಡಿ ಡಿಗೆ ಅಂದರೆ ಈಗ ನಾಗರಾಜ್ ಅಂತ ಸದ್ಯಕ್ಕೆ ಕಾರ್ಯನಿರ್ವಹಿಸಿದ್ರು ಡಿ ಡಿ ಇದ್ದರು, ಅವ್ರಿಗೆ ಕೂಡ ಕೇಳಿದೆ. ಅವರು ಕೂಡ